ಇದು ನಮ್ಮ ಮನೆ ನೋಡಿ, ಇದು ಹೆಂಚಿನ ಮನೆ. ನಾವು ಹಿಂಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇದು ಹೊರಂಡ ಮತ್ತು ಜಗತಿ. ಇದು ನಮ್ಮ ಮನೆ ಎಂಟ್ರೆನ್ಸ್ ನೋಡಿ. ಈ ಥರ ಮ್ಯಾಟ್ಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ಈಗಲೂ ನೋಡ್ಬೋದು. ಹಾಗೆ ಒಳಗಡೆ ಹೋದರೆ ಇದು ನಮ್ಮ ಮನೆಯ ಹಾಲು ನೋಡಿ. ಇದು ನಮ್ಮ ಹಾಲು. ಇದು ನಮ್ಮ ದೇವರ ಮನೆ. ಇದು ರೂಮು. ಇದನ್ನು ನಾವು ವಾಡೆ ಅಂತ ಕರಿತೀವಿ. ಅವಾಗ ನಾವು ಸಣ್ಣವರಿದ್ದಾಗ ತುಂಬಾ ಇರ್ತಿದ್ವು. ಈಗ ಮನೇಲಿ ಒಂದಾದರೂ ಇರಲಿ ಅಂತ ಒಂದೊಂದು ಇಟ್ಕೊಂಡಿರ್ತಾರೆ ಅಷ್ಟೇ. ಇದು ರೂಮು. ಇದು ನಮ್ಮಮ್ಮ ತೀರೋಗಿ 1 ವರ್ಷಗಳ ಕಾಲ ಆಯಿತು. ನೆಕ್ಸ್ಟ್ ಜಾನ್ವರಿಗೆ 1 ವರ್ಷ ಆಗುತ್ತೆ. ನೆಕ್ಸ್ಟ್ ಜಾನ್ವರಿ 5ನೇ ತಾರೀಕಿಗೆ. ಇದು ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪನ ಅಮ್ಮ ಮತ್ತು ಅಪ್ಪ ಇವರು. ಇದು ನಮ್ಮ ಅಡುಗೆ ಮನೆ ನೋಡಿ. ಹೊಳ್ಕಲ್ಲಿದೆ ಇಲ್ಲಿ, ಹೊಳ್ಕಲ್ಲು. ಮತ್ತು ಇದು ನಮ್ಮ ಅಡುಗೆ ಮನೆ ನೋಡಿ. ಮನೆ ಹಿತ್ತಲಲ್ಲಿ ಒಂದು ಬಾಳೆ ಗಿಡ ಇದೆ. ಅಂದರೆ ಇನ್ನು ಮನೆಯಲ್ಲಿಂದ ಸ್ನಾನ ಮಾಡಿದಂಥ ನೀರು, ಸಿಂಕಲ್ಲಿ ಹಾಕಿದಂಥ ನೀರು ಮನೆಯಿಂದ ಆ ಬಾಳೆ ಗಿಡಕ್ಕೆ ಡೈರೆಕ್ಟಾಗಿ ಹೋಗುತ್ತೆ. ಸೊ ಹಾಗಾಗಿ ಬಾಳೆ ಗಿಡ ನೋಡಿ, ಮನೆಯಿಂದ ಬಾಳೆ ಗಿಡ ಇದೆ. ಹಾಗೆ ಮನೆಯಿಂದ ನಾವು ಈ ಕಡೆ ಬಂದರೆ ಅಪ್ಪ ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಈಗ ಇದು ಸ್ನಾನದ ಮನೆ, ಅಂಡೆ ಒಲೆ ಸ್ನಾನದ ಮನೆ. ಇದು ಒಂದು ಡೋರ್ ಇದೆ ಮನೆಗೆ, ಮೇನ್ ಡೋರ್ 2 ಇದ್ದಾವೆ. ಇದನ್ನು ನಾವು ಕುಂಟೆ ಅಂತ ಕರಿತೀವಿ. ಮತ್ತು ರೈತರಿಗೆ ಬೇಕಾಗಿರೋವಂಥ ಸಲಕರಣೆಗಳು ಸ್ವಲ್ಪ ಅಪ್ಪ ಮೇಲೆ ಇಲ್ಲೆಲ್ಲ ಹಿಂಗೆ ಇಟ್ಕೊಂಡಿದ್ದಾರೆ. ಏಣಿ, ನೊಗ, ಆ ಥರ ಐಟಮ್ಸ್ ಎಲ್ಲ ಮೇಲ್ಗಡೆ ಇದ್ದಾವೆ. ನಾವು ಇದಕ್ಕೆ ನೋಡಿ, ನಾವು ಇದನ್ನು ಪಂಜರ ಅಂತ ಕರಿತೀವಿ. ಇದರಿಂದ ಕೋಳಿನ ಕೌಚಾಕ್ತೀವಿ. ಮತ್ತು ಇದು ದನಿನ ಗೊಂತು ನೋಡಿ, ಕಂಬಗಳೆಲ್ಲ ಕಾಣಿಸ್ತಿದೆ ನೋಡಿ, ಅದು ದನಿನ ಗೊಂತು. ಹೀಗೆಲ್ಲ ಸಲಕರಣೆಗಳನ್ನ ಅಲ್ಲಿ ಒಳಗಡೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದನ್ನು ತೆಗಿಯೋಕ್ಕಾಗಲಿಲ್ಲ. ಇದು ದನಿನ ಗೊಂತು ಅಂತ ನಾವು ಕರಿತೀವಿ. ನಾವು ಈ ಕಡೆಯಿಂದ ಎಕ್ಸಿಟ್, ಅಂದರೆ ಇದು ಒಂದು ಮನೆಗೆ ಇಲ್ಲಿ 2 ಡೋರ್ ಇದೆ. ಈ ಕಡೆಯಿಂದ ಎಕ್ಸಿಟ್ ಇದೆ. ಮತ್ತು ನೋಡಿ ಇಷ್ಟು, ಇದು ನಮ್ಮ ಮನೆ 2 ಬಾಗಿಲು, ಒಂದು ಮತ್ತು ಇದು ಇನ್ನೊಂದು ಬಾಗಿಲು. ಇದು ನಮ್ಮ ಮನೆ. ಇದು 30 ವರ್ಷಗಳ ಕಾಲ ಆಗಿದೆ ಈ ಮನೆನ ಕಟ್ಟಿ. ತುಂಬ ಅಂದರೆ ಈ ಮನೆನ ಕಟ್ಟಿ 30 ವರ್ಷಗಳ ಕಾಲ ಆಗಿದೆ. ಹಿಂದೆ ರೂಮು ಮತ್ತು ಹಾಲಿದೆ ನೋಡಿ, ರೂಮು ಮತ್ತು ಅಡುಗೆ ಮನೆ. ಆ 2 ಮನೆನ ಸಿಮೆಂಟಿಂದ ಕೋಟಿಂಗ್ ಹಾಕಿ ಚೇಂಜ್ ಮಾಡಿದ್ದಾರೆ. ಬಟ್ ಈ ಮುಂದೆ ಇರೋದು ನೋಡಿ, ಹಂಚೆಲ್ಲ ಸ್ವಲ್ಪ ಹಾಳಾಗಿದ್ದಾವೆ. ಅದನ್ನು ಸ್ವಲ್ಪ ಸರಿ ಮಾಡಿಸ್ಬೇಕು, ಮಾಡ್ಸೋಕ್ಕಾಗಿಲ್ಲ ನೋಡಿ. ಇದು 2 ಬಾಗಿಲು. ಈ ಮನೇನ ಕಲ್ಲು ಮತ್ತು ಮಣ್ಣಿಂದ ಕಟ್ಟಿರೋದು. ಮುಂದೆ ಇರೋದು ಸಿಮೆಂಟ್ ಯೂಸ್ ಮಾಡಿಲ್ಲ. ಹಿಂದೆ ಇರೋದು ಮಾತ್ರ ಸಿಮೆಂಟ್ ಇವಾಗ ಸ್ವಲ್ಪ ಆಲ್ಟ್ರು ಮಾಡ್ಕೊಂಡಿದ್ದೀವಿ ಅಷ್ಟೇ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಹಂಚಿನ ಮನೆ ನೋಡಿ. ಈ ಮನೆಯಲ್ಲಿ ನಮ್ಮ ಅಮ್ಮನ ನೆನಪು, ಅಜ್ಜಿ ತಾತನ ನೆನಪು, ನಮ್ಮ ಅಪ್ಪನ ಪ್ರೀತಿ, ನಾನು ಮತ್ತು ನನ್ನ ತಮ್ಮನ ಬಾಲ್ಯದ ನೆನಪುಗಳು ಅಡಗಿದ್ದಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.